ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇಗೆ ಸ್ವಾಗತ. ಈ ದಿನ ನಾವು ಎಂ ಪರಿವಾಹನ್ ಆ್ಯಪ್ನಲ್ಲಿ ವಾಹನದ ವಿವರಗಳನ್ನು ಹೇಗೆ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಯಾವುದೇ ಒಂದು ವಾಹನದ ವಿವರಗಳನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಮೊಬೈಲ್ನಲ್ಲಿ ಎಂ ಪರಿವಾಹನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದರ ಮುಖಾಂತರ ನಾವಾಗಲಿ ಪೊಲೀಸ್ನವರು ಕೂಡ ಯಾವುದೇ ಒಂದು ವಾಹನದ ವಿವರಗಳನ್ನು, ಅದರ ಒಂದು ಫಿಟ್ನೆಸ್ ಇದೆಯಾ, ಟ್ಯಾಕ್ಸ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಅದರ ಮುಖಾಂತರ ಚೆಕ್ ಮಾಡ್ತಾರೆ. ಹಾಗೆಯೇ ನಾವು ಯಾವ್ದಾದ್ರು ಒಂದು ಪರಸ್ಥಳಕ್ಕೆ, ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ನಾವು ಪ್ರವಾಸ ಹೋಗ್ಬೇಕಾಗಿ ಬಂದ್ರೆ ಒಂದು ಲಕ್ಸುರಿ ಟ್ಯಾಕ್ಸಿಯನ್ನು, ಒಂದು ಮ್ಯಾಕ್ಸಿ ಕ್ಯಾಬನ್ನು, ಒಂದು ಬಸ್ಸನ್ನು ನಾವು ಬುಕ್ ಮಾಡಿದ್ರೆ ಅದರ ಮೊದಲು ನಾವು ಆ ವಾಹನದ ದಾಖಲಾತಿಗಳು ಸರಿ ಇದೆಯೇ, ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದೆಯಾ, ಯಾವ್ದಾದ್ರು ಕೇಸ್ ಇದೆಯಾ ಅದ್ರ ಮೇಲೆ ಅಂತ ನಾವು ಎಂ ಪರಿವಾಹನ್ ಆ್ಯಪ್ ಮುಖಾಂತರ ಚೆಕ್ ಮಾಡ್ಬೋದು. ನಾವು ಅದನ್ನು ತಿಳ್ಕೊಳ್ಳದೇನೆ ಯಾವುದೇ ಒಂದು ಬಸ್ಸು ಅಥವಾ ಮ್ಯಾಕ್ಸಿ ಕ್ಯಾಬ್ ಅಥವಾ ಒಂದು ಟ್ಯಾಕ್ಸಿ ಅದನ್ನು ನಮ್ಮ ಪ್ರವಾಸದ ಉದ್ದೇಶಕ್ಕಾಗಿ ಕರೆದುಕೊಂಡು ಹೋದರೆ ಅಲ್ಲಿ ಆಗ್ತಕ್ಕಂಥ ತೊಂದರೆಗಳಿಗೆ ನಾವು ಪ್ರಯಾಸವನ್ನು ಪಡೆಯಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಅದರಿಂದ ಎಂ ಪರಿವಾಹನ್ ಆ್ಯಪ್ನಲ್ಲಿ ವೆಹಿಕಲ್ ಡೀಟೇಲ್ಸ್ ಒಂದೇ ಅಲ್ಲ, ಪೊಲೀಸ್ನವರು ಯಾವುದೇ ಸಂದರ್ಭದಲ್ಲಿ DL ತೋರಿಸಿ ಅಂತ ಕೇಳಿದಾಗ ಆ DL ಅನ್ನು ಕೂಡ ಚೆಕ್ ಮಾಡಿ ಅದರ ಮೇಲೆ ಏನಾದರೂ ಕೇಸ್ ಇದೆಯಾ, ಯಾವ್ದಾದ್ರು ಡಿಸ್ಕ್ವಾಲಿಫಿಕೇಶನ್ ಆಗಿದೆಯಾ ಅಂತಕ್ಕಂಥದ್ದನ್ನ ಅವರು ಪರಿಶೀಲನೆ ಮಾಡ್ತಾರೆ. ಅದು ಹೇಗೆ ಅಂತಕ್ಕಂಥದ್ದನ್ನ ಎಂ ಪರಿವಾಹನ್ ಆ್ಯಪ್ ಯಾವ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಆತ್ಮೀಯರೇ, ಯಾವುದೇ ಒಂದು ವಾಹನದ ವಿವರಗಳನ್ನು ತಿಳ್ಕೊಳ್ಬೇಕಾದ್ರೆ ನಾವು ಎಂ ಪರಿವಾಹನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡಂಥ ಎಂ ಪರಿವಾಹನ್ ಆ್ಯಪ್ ಚಿತ್ರ ಈ ರೀತಿ ಕಂಡು ಬರುತ್ತೆ. ನಂತರ ನಾವು ಅದಕ್ಕೆ ಎಂ ಪಿನ್ ಮುಖಾಂತರ ಲಾಗಿನ್ ಆದಾಗ ಈ ರೀತಿ ಒಂದು ಚಿತ್ರಣ ಕಂಡು ಬರುತ್ತೆ. ಅದರಲ್ಲಿ ಎಲ್ಲ ವಿವರಗಳು ಇರ್ತವೆ. ಅದರಲ್ಲಿ ವೆಹಿಕಲ್ ಅನ್ನೋದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ವೆಹಿಕಲ್, ಡ್ರೈವಿಂಗ್ ಲೈಸೆನ್ಸ್, ಇನ್ಶೂರೆನ್ಸ್, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತಕ್ಕಂಥ ವಿವರಗಳು ಬರ್ತವೆ. ಆ ಪೈಕಿ ನಮಗೆ ವೆಹಿಕಲ್ ವಿವರ ಬೇಕಾಗಿರೋದ್ರಿಂದ ವೆಹಿಕಲ್ ಅಂತಕ್ಕಂಥ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ವೆಹಿಕಲ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನಮಗೆ ಆ ಒಂದು ವಾಹನದ ವಿವರಗಳು ದೊರೆಯುತ್ತೆ. ಅಲ್ಲಿ ಎಂಟರ್ ವೆಹಿಕಲ್ ನಂಬರ್ನಲ್ಲಿ ನಾವು ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಸರ್ಚ್ ಬಟನ್ ಅನ್ನು ನಾವು ಒತ್ತಿದಾಗ ನಮಗೆ ಆ ವಾಹನದ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಆ ವಾಹನದ ಮಾಹಿತಿ ಏನು, ಅದರ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ತೆರಿಗೆಯನ್ನು ಕಟ್ಟಿದಾರ ಅಂತಕ್ಕಂಥ ಎಲ್ಲ ವಿವರಗಳು ಗೊತ್ತಾಗ್ತದೆ. ಈಗ ನಾವು ತಗೊಂಡಿರ್ತಕ್ಕಂಥ ಒಂದು ವಾಹನದ ಮಾಹಿತಿ, ಅದರ ಫಿಟ್ನೆಸ್ ಎಕ್ಸ್ಪೈರ್ ಆಗಿದೆ ಅಂತ ಕೆಂಪು ಅಕ್ಷರದಲ್ಲಿ ತೋರಿಸುತ್ತೆ. ಅದರ ಕೆಳಗಡೆ ಯಾವ್ದಾದ್ರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅದನ್ನು ಕೂಡ ವಿವರ ತೋರಿಸುತ್ತೆ. ಮತ್ತು ಫಿಟ್ನೆಸ್ ಇದಕ್ಕೆ ಇಲ್ಲ, ಹಾಗೆ ಈ ವಾಹನದ ತೆರಿಗೆಯನ್ನು ಕಟ್ಟಿಲ್ಲ, ಇದಕ್ಕೆ ವಿಮೆಯಂತೂ ಇಲ್ಲವೇ ಇಲ್ಲ, ಇಂತಹ ವಾಹನವನ್ನು ನಾವು ಬಳಸಬಹುದೇ? ಅದರಿಂದ ಈ ರೀತಿ ಯಾವುದೇ ಒಂದು ವಾಹನವನ್ನು ನಾವು ಬಾಡಿಗೆ ತಗೊಳ್ಬೇಕಾದ್ರೆ ಅದಕ್ಕೆ ಮುನ್ನ ಎಂ ಪರಿವಾಹನ್ ಆ್ಯಪಲ್ಲಿ ಈ ಮಾಹಿತಿಗಳನ್ನು ನಾವು ಪರಿಶೀಲನೆ ಮಾಡ್ಬೋದು. ಥ್ಯಾಂಕ್ ಯು.